ಊರ್ಮೇಳಾಗೆ ಒಂದು ಮಗ ಮತ್ತೆ 7 ಹೆಣ್ಮಕ್ಳು. ಆದ್ರೂ ಸಹ ಅವಳಿಗೆ ತುಂಬಾನೇ ಬೇಜಾರು. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾರು ಅಂಗವಿಕಲರು. ಅಯ್ಯೋ ದೇವ್ರೆ, ನನ್ನ ಮಕ್ಕಳಿಗೆ ಯಾರ್ ಬಂದು ನೋಡಿ ಮದ್ವೆ ಮಾಡ್ಕೊಂಡು ಅವ್ರ ಮನೆ ಸೊಸೆ ಮಾಡ್ಕೋತಾರೋ. ಅವ್ರನ್ನ ಈಗ ನೋಡ್ತಿದ್ರೆ ಮನಸ್ಸು ತುಂಬಾ ಬೇಜಾರಾಗ್ತಿದೆ. ದಯವಿಟ್ಟು ನಮಗೆ ನೀವು ಆಶೀರ್ವಾದ ಮಾಡಮ್ಮ. ಏನಕ್ಕ ಇದು, ಮಕ್ಕಳನ್ನ ಈ ತರ ರೋಡಲ್ಲಿ ಕರ್ಕೊಂಡ್ ತಿರ್ಗಾಡ್ತಿದ್ಯಾ? ಒಳ್ಳೇದಲ್ಲ. ಅಕ್ಕ, ಒಂದ್ ವಿಷಯ ಕೇಳ್ತೀನಿ. ನೀನ್ ನೋಡೋದಕ್ಕೆ ಸರಿಯಾದ ವಯಸ್ಸದೊಳಗಿದ್ಯಾ? ಮತ್ತೆ ಯಾಕಕ್ಕ ನಿನ್ನ ಮಕ್ಕಳು ಮಾತ್ರ ಇಷ್ಟು ಚಿಕ್ಕವರಾಗಿದ್ದಾರೆ? ಅದೇನಿಲ್ಲ, ಅವ್ರೆಲ್ಲಾರು ದೊಡ್ಡವ್ರೆ. ಅವ್ರೇನು ಚಿಕ್ಕವರಲ್ಲ. ಅವ್ರೆಲ್ಲಾರ್ಗೂ 25 ವಯಸ್ಸಾಗಿದೆ. ಆದ್ರೆ ಅವ್ರು ಈ ತರ ಚಿಕ್ಕದಾಗಿದ್ದಾರೆ ಅಷ್ಟೇ. ಆಹಾ, ಏನ್ ಹೇಳ್ತಿದ್ಯಾ ಅಕ್ಕ ನೀನು? ಅದನ್ ನೋಡಿ ಅವ್ರ 7 ಅಕ್ಕ ತಂಗಿಯರಲ್ಲಿ ಒಬ್ಳು ಹೇಳ್ತಾಳೆ, ಆಹಾ ಆಂಟಿ, ಯಾಕದ್ರಲ್ಲಿ ನಗೋದೇನಿದೆ? ನಮ್ಮನ್ ನೋಡಿ ಯಾಕೆ ನಗ್ತಿದ್ದೀರಾ? ಇದ್ರಲ್ಲಿ ನಮ್ ತಪ್ಪೇನಿದೆ ಹೇಳಿ? ನೀವು ಕೂಡ ನೋಡೋದಕ್ಕೆ ದೊಡ್ಡ ಹೊಟ್ಟೆ ಹಾಕೊಂಡು ದಪ್ಪಗಿದ್ದೀರಾ. ನೋಡೋದಕ್ ಮಾತ್ರ ಕುಳ್ಳಕ್ಕಿರೋದು, ಮತ್ತೆ ಮಾತಾಡೋದೇನು ಕಡಿಮೆ ಇಲ್ಲ ಹಂಗಂತ ಅವಳು ಹೇಳ್ತಾಳೆ. ಆಮೇಲೆ ಸ್ವಲ್ಪ ದಿನ ಹಿಂಗ ಕಳೆದ್ ಹೋಗತ್ತೆ. ಒಂದಿನ ಏನಾಗತ್ತಂದ್ರೆ, ಸಂಬಂಧ ನೋಡಕ್ ಬಂದಿದೀವಿ ನಮ್ಮ ಸೊಸೆನ. ನಮ್ ಕಣ್ಣಗ್ ತೋರ್ಸಿ ವೇಟ್ ಮಾಡಕ್ಕಾಗಲ್ಲ. ಎಷ್ಟೊತ್ತು ನಾವು ಕೂತಿರೋದು ಹೇಳಿ? ಇವಾಗ್ಲೇ ಕರಿತೀನಿ. ನನ್ನ 7 ಹೆಣ್ಮಕ್ಳು ತುಂಬಾ ಒಳ್ಳೆಯವರು, ಸುಂದರವಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಕೆಲ್ಸ ಕೂಡ ಮಾಡ್ತಾರೆ. ಅವನು ನೋಡಿದ ತಕ್ಷಣ ಗಂಡನ್ ಮನೆಯವರು ತುಂಬಾ ಕೋಪ ಮಾಡ್ಕೋತಾರೆ. ಏನ್ ತಮಾಷೆ ಮಾಡ್ತಾ ಇದೀರಾ ಅಕ್ಕ? ಇವರೆಲ್ಲರೂ ಕುಳ್ಳಿನ. ಈ ಕುಳ್ಳಿಗಿರೋರ್ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬಿಟ್ಟು ನಾನು ಶೋ ನೋಡ್ಸಕ್ಕಾಗಲ್ಲ. ನಡಿ ಮಕ್ಕಳ ಇಲ್ಲಿಂದ. ಅರೇ ಬೇಡ ಬೇಡ, ಹೋಗ್ಬೇಡಿ, ದಯವಿಟ್ಟು ದಯವಿಟ್ಟು ಹೋಗ್ಬೇಡಿ. ನಿಮ್ಮನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಲ್ವಾ ದೇವ್ರೆ. ಅಮ್ಮ ಬಿಡಮ್ಮ, ಯಾಕಂಗ್ ಮಾತಾಡ್ತೀಯ? ನಮ್ ತಪ್ಪೇನಿದೆ ಇದ್ರಲ್ಲಿ ಹೇಳು? ಬಾಯಿ ಮುಚ್ಚ್ರೆ ಸಾಕು. ಮನೆಗೆ ನೋಡಕ್ ಬಂದವ್ರನ್ನ ಬೈಬೇಡಿ. ನಿಮ್ಮಲ್ಲಿರೋದು ಎಲ್ಲ ತಪ್ಪು. ನಿಮ್ಮ ಹಣೆ ಬರಹ ಹಿಂಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ್ನ ಕೂಡ ದರಿದ್ರ ಸುತ್ಕೊಂಡಿದೆ ನಿಮ್ಮಿಂದ. ದೇವ್ರ ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ ನನ್ಗೆ. ಒಂದ್ ವಿಷಯ ಹೇಳಿ, ನಾನ್ ನಿಮ್ಗೆ ಹೀಲ್ಸ್ ಕೊಡ್ಸಿದ್ದೆ ಅಲ್ವಾ? ಅದನ್ ಯಾಕೆ ಹಾಕೊಂಡಿಲ್ಲ ನೀವು? ಅಮ್ಮ, ಅದನ್ನ ಹಾಕೊಂಡ್ ನಮ್ ಕೈಲಿ ನಡ್ಯಕ್ಕಾಗಿಲ್ಲ. ಕೆಳಗಡೆ ಬಿದ್ದೋಗ್ತಿದೀವಿ. ನಮ್ಗೆ ತುಂಬಾ ಕೈಕಾಲ್ ನೋವಾಗ್ತಿತ್ತು. ಬಿದ್ರೆ ಏನು ಸತ್ತೋಗ್ತೀರಾ? ಕೈಕಾಲ್ ಹೊಡ್ದೋಗ್ತಿತ್ತು ಅಷ್ಟೇ ಅಲ್ವಾ? ಅಷ್ಟೊತ್ತಿಗೆ ಅಲ್ಲಿಗೆ ಅವರ ಮಗ ಬರ್ತಾನೆ. ಅಮ್ಮ, ನನಗೆ ಯಾವತ್ತೂ ಒಂದ್ಸಲ ಇವ್ರ ಮದುವೆ ಆಗುತ್ತೆ ಅಂತ ನೀವು ನನ್ನ ಮದುವೆ ಮಾಡಿಸ್ಬೇಡಿ. ಎಲ್ಲಿವರೆಗೂ ನಾನು ಇವ್ರ ಹಿಂದೆ ಬಿದ್ದಿರ್ಲಿ. ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಶೀತಲ್ ಅಂತ. ನೀವು ನಮ್ಮಿಬ್ಬರ ಮದುವೆ ಮಾಡಿಸ್ಬಿಡಿ. ಈಗ ಊರ್ಮಿಳಾ ಅವನ ಮಗನಿಗೆ ಇಷ್ಟ ಆದ ಶೀತಲ್ ಜೊತೆಗೆ ಅವನ ಮದ್ವೆಯನ್ನು ನಡೆಸ್ತಾಳೆ. ಎಲ್ಲರೂ ಕಿವಿ ತೆಗೆದು ಕೇಳ್ಕೊಳ್ಳಿ. ನಿಮ್ಮ ಅಣ್ಣನ್ಗೆ ಮದ್ವೆ ಇದೆ. ಅವನ್ ಮದ್ವೆ ಆಗೋವರೆಗೂ ಅಲ್ಲಿ ಇಲ್ಲೂ ಸುತ್ತಾಡ್ದೆ ಜವಾಬ್ದಾರಿ ಸ್ವಲ್ಪ ತಗೊಂಡು ಎಲ್ಲ ಕೆಲ್ಸ ಮಾಡಿ, ಆಯ್ತಾ? ನಾನಂತೂ ನಾದ್ನಿನ ಚೆನ್ನಾಗಿ ನೋಡ್ಕೋತೀನಿ. ನಾನ್ ಜಗಳ ಮಾಡೋದಿಲ್ಲ. ತುಂಬಾ ಪ್ರೀತಿಯಾಗಿ ನಾನ್ ನೋಡ್ಕೋತೀನಿ. ನಾನು ಕೂಡ ನಮ್ಮನೆಗ್ ಬಂದಿದಾರಲ್ವಾ, ಆದ್ರೆ ಅವ್ರು ನಮ್ ಜೊತೆ ನಮ್ಮ ಅಣ್ಣ ಅಮ್ಮ ತರನೇ ಬೈತಾರೇನೋ, ನಮ್ಮನ್ನ ಕೂಡ ಅವರು ಗೇಲಿ ಮಾಡ್ತಾರೇನೋ ಹಂಗಂತ ಅವರು ತುಂಬಾ ಬೇಜಾರ್ ಮಾಡ್ಕೋತಾರೆ. ಹಿಂಗೆ ಒಂದಿನ ಅವ್ರಿಬ್ಬರಿಗೂ ತುಂಬಾ ಧೂಮ್ ಧಾಮ್ ಅಂತ ಮದ್ವೆ ಆಗತ್ತೆ. ಊರ್ಮಿಳಾ ಅಂತೂ ಹೆಣ್ಮಕ್ಳನ್ನ ಎಲ್ಲಾರ್ನೂ ಒಂದು ರೂಮಿಗೆ ಹಾಕಿ ಕೂಡಾಕ್ಬಿಟ್ಟೆ ಇರ್ತಾಳೆ. ನೋಡ್ರೆ ಅಮ್ಮ ನಮ್ಮನ ತರ ರೂಮಲ್ಲಿ ಯಾಕೆ ಕೂಡಾಕಿದ್ದಾಳೆ? ಯಾಕಿಂಗ್ ಮಾಡ್ತಿದ್ದಾಳಂತ ಅರ್ಥನೇ ಆಗ್ತಿಲ್ಲ. ಹೌದು, ಭಯ ಪಡ್ತಾಳಂತ ಅನ್ಕೊಡ್ತೀನಿ. ಸರಿ ಬಿಡು. ಆದ್ರೆ ಇದೊಂದ್ ಚಾನ್ಸ್ ಮತ್ತೆ ಬರಲ್ಲ. ಮೊದಲನೇ ಸಲ ಒಳಗಡೆ ಬರ್ತಿದ್ದಾಳೆ. ನಮ್ಮ ಅತ್ತಿಗೆನ ನೋಡೋಣ ಬನ್ನಿ ಹಂಗಂತ ಅನ್ಕೊಂಡು ಎಷ್ಟೋ ಕಷ್ಟಪಟ್ಟು ಆಚೆ ಹೋಗ್ಬಿಡ್ತಾರೆ. ಅತ್ತಿಗೆ ಬನ್ನಿ ಬನ್ನಿ, ಸ್ವಾಗತ. ನಾವು ನಿಮ್ಮ ನಾದ್ನಿ ಎಂದಿರು. ನಮ್ಮೆಲ್ಲರಿಗೂ ಕೊಡ್ಬೇಕಾಗಿರುವ ದಕ್ಷಿಣೆ ಕೊಟ್ರೆ ಮಾತ್ರನೇ ನಿಮ್ಮನ್ನ ಮನೆ ಒಳಗಡೆ ಬಿಡೋದು. ಹಂಗಂತ ಅವ್ರನ್ನ ನೋಡಿದ ತಕ್ಷಣ ಅವಳಿಗೆ ತುಂಬಾ ಸಂತೋಷ ಆಗತ್ತೆ. ಆದ್ರೆ ಅವ್ರ ಅಮ್ಮ ಮತ್ತೆ ಗಂಡ ತುಂಬಾನೇ ಕಷ್ಟಪಡ್ತಾರೆ. ಇವ್ರನ್ನೆಲ್ಲ ಯಾರು ಕೋಣೆಯಿಂದ ಹೊರಗೆ ಬರ ಕೇಳಿದ್ದು? ಮಾರನೇ ದಿನ ಕೋಮಲ್ ಎಲ್ಲರಿಗೋಸ್ಕರ ಟೀ ಮಾಡ್ತಿರ್ತಾಳೆ. ಆಗ ಬೈ ಮಿಸ್ಟೇಕ್ ಅವಳ ಕೈಯಿಂದ ಬಾಟಲ್ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರಮ್ಮ ಬರ್ತಾರೆ. ಅಯ್ಯೋ ದರಿದ್ರದವಳೆ ದರಿದ್ರದವಳೆ, ಮೊದಲನೇ ದಿನ ನಿಮ್ಮ ಅತ್ತಿಗೆ ಇವತ್ತು ಕಿಚನ್ ಒಳಗಡೆ ಬಂದು ಅಡಿಗೆ ಮಾಡೋಳಿದ್ಲು. ಎಲ್ಲ ಅಪಶಕುನ ಮಾಡ್ಬಿಟ್ಟಿಯಲ್ಲೇ, ಎಲ್ಲ ನಾಷ್ಟ ಮಾಡ್ಬಿಟ್ಟೆ ನೀನು. ನೀನೊಂದು ಅಪಶಕುನ ಕಣೆ, ಅಪಶಕುನನೇ ನೀನು. ಅಯ್ಯೋ ಅತ್ತೆ, ಯಾಕೆ ಹಂಗ್ ಬೈತಿದ್ದೀರಾ? ಬೈ ಮಿಸ್ಟೇಕ್ ಕೆಳಗಡೆ ಬಿದ್ದಿದೆ. ಪಾಪ ಅವಳನ್ನ ಯಾಕೆ ಬೈತಿದ್ದೀರಾ? ಬಿಡಿ, ನಾನ್ ನೋಡ್ಕೋತೀನಿ. ಅರೇ ಅಮ್ಮ, ನಿನಗದೆಲ್ಲ ಏನು ಗೊತ್ತಿಲ್ಲ. ಇವ್ರಿಂದಾನೇ ನಮ್ಮ ಮನೆನ ಎಲ್ಲರೂ ಅಪಶಕುನ ಮನೆ ಅಪಶಕುನ ಮನೆ ಅಂತ ಕರೀತಾರೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಮನೇಲಿರೋ ನೀವೇ ಅವ್ರನ್ನ ಈ ತರ ಬೈದು ಅವ್ರನ್ನ ಪಾಪ ಅವಮಾನ ಮಾಡಿದ್ರೆ ಆಚೆಯಲ್ಲಿರೋರು ಇರೋದ್ರು ಹೇಳ್ತಾರೆ. ಸರಿ ಬಿಡಿ, ಇನ್ಮೇಲೆ ನಾನ್ ಬಂದ್ಬಿಟ್ಟೆ ಅಲ್ವೈ ಮನೆಗೆ. ಇವ್ರು ಕೆಲ್ಸ ಮಾಡ್ಬೇಕಾರೋ ಅವಶ್ಯಕತೆನೇ ಇಲ್ಲ. ಆ ಮನೇಲಂತೂ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಬ್ರೆ, ಅದ್ಯಾರಂದ್ರೆ ಅವ್ರ ಅತ್ತಿಗೆ. ಇಲ್ ನೋಡಿ ಅತ್ತಿಗೆ,
ನಿಜವಾಗ್ಲೂ ಮದ್ವೆ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ನೋಡಕ್ ಬರೋರೆಲ್ಲಾರು ಏನಾದ್ರೂ ಬೈದ್ಬಿಟ್ಟು ಹೋಗ್ತಾರೆ ನಮ್ಗೆ. ಸರಿ ಅದೆಲ್ಲ ಬಿಡಿ, ನಾವ್ ಯಾವಾಗ ಚಿಕ್ಕಮ್ಮ ಆಗ್ತಿದೀವಿ ಅಂತ ಅದನ್ ಹೇಳಿ. ನಿಮ್ಮ ಮಾತು ನಿಜ ಆಗ್ತಿತ್ತೆ ಅನ್ಸತ್ತೆ. ಬೇಗ ನೀವೆಲ್ಲರೂ ಚಿಕ್ಕಮ್ಮ ಆಗ್ತೀರಾ. ಅರೆ ವಾ, ನಿಜವಾಗ್ಲೂನಾ? ಓ ಕಂಗ್ರ್ಯಾಚುಲೇಷನ್ಸ್ ಅತ್ತಿಗೆ. ನಿಜವಾಗ್ಲೂ ತುಂಬಾ ತುಂಬಾ ಸಂತೋಷವಾಗಿದೆ. ನೀವು ಸುಮ್ನೆ ಕುತ್ಕೊಳ್ಳಿ, ಎಲ್ಲಾ ಕೆಲ್ಸ ನಾವೇ ಮಾಡ್ತೀವಿ ಆಯ್ತಾ? ಅಷ್ಟೊತ್ತಿಗೆ ಅವ್ರು ಹೋಗಿ ಹಪ್ಕೊಳ್ಳೋಷ್ಟೊತ್ತಿಗೆ ಅಮಿತ್ ಅದನ್ನೆಲ್ಲ ಕೇಳಿಸ್ಕೊತಾನೆ. ನಡಿ ನಡಿ ಹಿಂದೆ ಹೋಗು. ನಿಮ್ಮೆಲ್ರ ನೆರಳು ನನ್ನ ಮಕ್ಕಳ ಮೇಲೆ ಬೀಳೋಕೆ ಬಿಡಲ್ಲ. ಒಂದ್ ವೇಳೆ ಅವರು ಕೂಡ ನಿಮ್ಮ ರೀತಿನೇ ಕೊಳ್ಳಿ ಆಗ್ಬಿಟ್ರೆ ಇನ್ಮೇಲೆ ನಾವು ಖಂಡಿತವಾಗ್ಲೂ ಅತ್ತಿಗೆ ಪಕ್ಕದಲ್ಲಿ ಬರಲ್ಲ ಹಂಗಂತ ಬೇಜಾರಾಗಿ ಮಾಡ್ಕೊಂಡು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅರೆ ಏನಾದ್ರೂ ಕೈಕಾಲಿಲ್ದೆ ಅವ್ರವನು ಅಂಗವಿಕಲ ಯಾವನ್ ಸಿಗ್ತಾನೋ ಅವನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡೋಣ ಕಣೋ, ಇವ್ನ ಮನೆಯಿಂದ ಕಳ್ಸ್ಬಿಡೋಣ. ಆಯ್ತಮ್ಮ. ಶೀತಲ್ ಅದನ್ನ ಪಾಪ ಒಪ್ಕೊಳ್ಳಲ್ಲ, ವಿರೋಧಿಸ್ತಾಳೆ. ಆದ್ರೂ ಅವಳ ಮಾತು ಯಾರು ಕೇಳಲ್ಲ. ಅವ್ರು ಎಲ್ಲಾರು ಯಾವ್ದೋ ಒಂದ್ ಹುಡುಗನ ಕರ್ಕೊಂಡ್ ಬಂದು ಮದ್ವೆ ಮಾಡ್ಬೇಕ ಅನ್ಕೋತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಸುಮ್ನೆ ಇರ್ದೆ ಅವಳು ಪೊಲೀಸ್ಗೆ ಕಾಲ್ ಮಾಡ್ಬಿಡ್ತಾಳೆ. ಅರೆಸ್ಟ್ ಮಾಡಿ ಇವರಿಬ್ಬರನ್ನ. ಇಲ್ಲ, ನಮ್ಮನ್ನ ಬಿಟ್ಬಿಡಿ. ಆಹಾ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಾವ್ ಮಾಡಿದ ತಪ್ಪು. ಬಿಡ್ಬೇಡಿ ಇನ್ಸ್ಪೆಕ್ಟರ್, ಅವರು ನಮ್ಮ ಅಣ್ಣ ಮತ್ತೆ ನಮ್ಮ ತಾಯಿ, ದಯವಿಟ್ಟು ಬಿಡ್ಬೇಡಿ. ಅವ್ರು ಹೇಳಿದ ತಕ್ಷಣ ಪೊಲೀಸ್ ಅವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ನೋಡಿದ್ರಾರಿ, ಅವ್ರ ಮನಸ್ಸು ಎಷ್ಟು ಒಳ್ಳೇದಂತ ನಿಮ್ಗದು ಅರ್ಥ ಆಗಲ್ಲ ಅಲ್ವಾ? ಅವ್ರು ನಿಮ್ಮ ತಂಗಿ ಅಂದಿರೋರಿ, ಯಾರು ಬೇರೆಯವ್ರ ತರ ಯಾಕೆ ಟ್ರೀಟ್ ಮಾಡ್ತಿದ್ದೀರಾ? ನಿಮ್ ಮನಸ್ಸು ಸ್ವಲ್ಪ ಕೂಡ ಸರಿ ಇಲ್ಲ. ಆಮೇಲೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗತ್ತೆ. ಆಮೇಲೆ ಅವರು ಅವರೆಲ್ಲರ ಹತ್ರ ತುಂಬಾ ದೊಡ್ಡ ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಅವತ್ತಿಂದ ಅವರು ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ರಾಂಪುರಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಆ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೇನೆ ಆರತಿಯ ಶಬ್ದ ಕೇಳ್ಸತ್ತೆ. ರಾಜ್ರಾಣಿಗೆ ಪೂರ್ತಿ 36 ಸೊಸೆಗಳಿದ್ದರು. ಆ 36 ಸೊಸೆಗಳು ಬೇಗ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿದ್ರು. ಅತ್ತೇ ಎದ್ಬಿಟ್ರಾ? ನಾನು ನಿಜವಾಗ್ಲೂ ಅದೃಷ್ಟವಂತೆ. ನನ್ನ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ದೇವ್ರ ಪೂಜೆ ನಡೆಯುತ್ತೆ ಅಂತ ನಾನು ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಎಲ್ಲರೂ ಮನೆ ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಮ್ಮ ಸೊಸೆ, ಎಲ್ಲಿ ಹೋಗಿ ಇಷ್ಟು ಬೆಳಗ್ಗೆ ನೀವು ತರಕಾರಿ ತರ್ತಾ ಇದ್ದೀರಾ? ಇಷ್ಟು ಬೆಳಗ್ಗೆ ಯಾರ ಅಂಗಡಿ ತೆರೆದಿರ್ತಾರೆ? ಅಯ್ಯೋ ಅತ್ತೆ, ಯಾರ್ ಹೋಗಿ ಮಾರ್ಕೆಟ್ಗೆ ತಗೊಂಡ್ ಬರ್ತಾರೆ? ಇದು ಮೋಹಣ್ಣನ ಹತ್ರದಿಂದ ತಗೊಂಡ್ ಬಂದ್ವಿ. ಅವರು ಬೆಳಗ್ಗೆ ಎದ್ದು ಅವ್ರ ತೋಟದಿಂದ ಫ್ರೆಶ್ ಆಗಿ ತರಕಾರಿ ತರ್ತಾರಲ್ವಾ, ಮಂಡಿಗೋಗಿ ಅವ್ರು ಮಾರ್ತಾರಲ್ವಾ, ಅದಕ್ಕೆ ನಾವು ಅವ್ರ ತೋಟಕ್ಕೆ ಹೋಗಿ ತಗೊಂಡ್ ಬಂದ್ವಿ. ನೋಡಿ ಈ ತರಕಾರಿ ನೋಡೋದಕ್ಕೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಕ್ಯಾರೆಟು, ಹೀರೆಕಾಯಿ, ಬೆಂಡೆಕಾಯಿ, ಬದ್ನೆಕಾಯಿ ಎಲ್ಲ ಚೆನ್ನಾಗಿದೆ. ನೆನ್ನೆ ನೀವು ಹೀರೆಕಾಯಿ ತಿನ್ಬೇಕಂತ ಆಸೆ ಪಡ್ತಿದ್ರಲ್ವಾ, ಅದಕ್ಕೆ ತಂದ್ವಿ. ಅವ್ರೀತರ ಮಾತಾಡ್ತಿರ್ತಾರೆ. ಅಲ್ಲಿಗೆ ಇನ್ನೊಂದು ಸೊಸೆಯಾದ ಪೂಜಾ ಬರ್ತಾಳೆ. ಅತ್ತೆ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ನಿಮ್ಗೋಸ್ಕರ ಬಿಸಿ ನೀರು ನಾನು ಇಟ್ಟಿದ್ದೀನಿ. ಮತ್ತೆ ನಿಮ್ಮ ಡ್ರೆಸ್ ಎಲ್ಲ ಕೂಡ ಐರನ್ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಅವಳು ಎದ್ದು ಬೇಗ ಸ್ನಾನಕ್ಕೆ ಹೋಗ್ತಾಳೆ. ರೆಡಿ ಆಗಿ ಅವಳು ಊಟ ಮಾಡಕ್ ಬರ್ತಾಳೋ ಇಲ್ವೋ, ಅಲ್ಲಿ ನೋಡಿದ್ರೆ 36 ವೆರೈಟಿ ಫುಡ್ಸ್ ಅಲ್ಲಿ ಮಾಡಿಟ್ಟಿರ್ತಾರೆ. ಸರಿ, ಟಿವಿ ಆದ್ರೂ ಆನ್ ಮಾಡಿ. ತಿಂತ ಸ್ವಲ್ಪತ್ತು ಟಿವಿ ನೋಡ್ತೀನಿ ನಾನು. ಅಯ್ಯೋ, ತಕ್ಷಣ ಆಗ ಲೈಟ್ ಆಫ್ ಆಗ್ಬಿಡತ್ತೆ. ಅಯ್ಯೋ ಏನಿದು, ಇರಿ ನಾನು ಲ್ಯಾಂಪ್ ಆನ್ ಮಾಡ್ತೀನಿ ಹಂಗಂತ ಹೇಳಿ ಲ್ಯಾಂಪ್ ಆನ್ ಮಾಡ್ತಾರೆ. ಆಮೇಲೆ ಅಲ್ಲೇ ಸೊಸೆಗಳು ಆಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಏನತ್ತೆ, ಇವಾಗ ಚೆನ್ನಾಗಿದ್ಯಾ ನಿಮ್ಗೆ? ಹಾ, ನಿಮ್ಮಂತ ಸೊಸೆ ಎಂದರಿದ್ರೆ ನಾನು ತುಂಬಾ ಸಂತೋಷವಾಗಿದ್ದೇ ಇರ್ತೀನಲ್ವಾ? ಅವಳು ಈಗ ಅಂತಾಳೋ ಇಲ್ವೋ, ಅವಳು ಕನಸೆಲ್ಲ ಮಾಯ ಆಗ್ಬಿಡುತ್ತೆ. ಅವಳ ಕನಸೆಲ್ಲ ಚೂರ್ ಆಗ್ಬಿಡುತ್ತೆ. ಅಯ್ಯೋ, ಎಲ್ಲ ನಾಶ ಆಯ್ತು. ಅಯ್ಯೋ ಸೊಸೆಂದ್ರೆ ಎಲ್ಲಿದ್ದೀರಾ? ಓ, ಇಷ್ಟೊತ್ತು ನನಗೆ ಕನಸು ಕಾಣ್ತಿದ್ನಾ? ಅರೇ, ಆ ಕನಸು ಮಾತ್ರ ಎಷ್ಟು ಚೆನ್ನಾಗಿತ್ತು. ಅವಳಿಗೆ ಒಬ್ಬ ಮಗನಿದ್ದ ಅಷ್ಟೇ. ಆ ಮಗನಿಗೆ ಬರೋ ಹುಡುಗಿ 36 ಗುಣಗಳು ಇರ್ಬೇಕು ಅಂತ ಅನ್ಕೋತಾ ಇದ್ಲು. ಪಂಡಿತ್ರೆ, ನನಗೆ ಯಾವ ತರ ಹುಡುಗಿ ಬೇಕಂದ್ರೆ ಚೆನ್ನಾಗ್ ಅಡಿಗೆ ಮಾಡ್ಬೇಕು, ನಮ್ಮ ಸಂಪ್ರದಾಯಗಳು ಗೊತ್ತಿರ್ಬೇಕು, ಪೂಜೆ ಮಾಡ್ಬೇಕು, ಮತ್ತೆ ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕು, ಡಾನ್ಸ್ ಮಾಡ್ಬೇಕು, ಎಲ್ಲ ಗೊತ್ತಿರ್ಬೇಕು ಅವಳಿಗೆ. ಈ ರೀತಿ ಇರೋ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ನಾನು ಅನ್ಕೋತಿದ್ದೀನಿ. ಇಲ್ಲಿದಲ್ಲೇ ನೋಡಿ 36 ಗುಣಗಳ ಹುಡುಗಿ ನಿಹಾರಿಕಾ. ಈ ಹುಡುಗಿಯ ಜಾತಕ ಸಾಕ್ಷಾತ್ ದೇವಿ ಜಾತಕ ಹಾಗೆ ಇದೆ. 36 ಗುಣಗಳವಳು. ನಿಮ್ಮ ಮಗನ ಮದುವೆ ಇವಳ ಜೊತೆ ಮಾಡಿಸಿ, ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ದೊಡ್ಡವರೆಲ್ಲ ಮಾತಾಡಿದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಇವ್ರಿಬ್ರಿಗೂ ಮದ್ವೆ ಮಾಡ್ಬಿಡ್ಬೇಕು ಅಂತ. ಅವ್ರಿಬ್ರಿಗೂ ಮದ್ವೆ ಆಗತ್ತೆ. ನಿಹಾರಿಕಾ ಅತ್ತೆ ಮನೆಗ್ ಬರ್ತಾಳೆ. ಅವ್ರ ಅತ್ತೆ ಆರತಿ ತೆಗಿತಾ ಇರ್ತಾರೆ. ಅಷ್ಟ್ರಲ್ಲೇ ಅವಳು ಸೊಸೆ ಈಗಂತಾಳೆ. ಅವಳೇನಂತಾಳಂದ್ರೆ, ಅಯ್ಯೋ ಎಷ್ಟು ಶೆಕೆ ಆಗ್ತಿದೆ, ಅಯ್ಯೋ ಯಾರಾದ್ರೂ AC ಆನ್ ಮಾಡಿ ನಂಗೆ ಹಂಗಂತ ಹೇಳಿ ಅವಳು ಮುಸುಗನ ಈ ತರ ತೆಗಿತಾಳೆ. ಅಯ್ಯೋ ರಾಮ, ಹೊಡೆದು ಬಿಟ್ಲಲ್ಲಪ್ಪ, ಹೊಡೆದೇ ಬಿಟ್ಲು. ಮವಾಗ ಗೊತ್ತಿಲ್ದೆ ನನ್ ಕಾಲ್ ಅದ್ರ ಮೇಲೆ ಬೀಳ್ತು. ಪರವಾಗಿಲ್ಲ ಪಿಡು.
ತುಂಬಾ ಟಯರ್ಡ್ ಆಗಿರ್ತೀರಾ, ಬೇಗ ಹೋಗಿ ರೆಸ್ಟ್ ತಗೊಳ್ಳಿ. ನಾಳೆ ಬೆಳಗ್ಗೆ ಬೇರೆ ನೀನ್ ಬೇಗ ಎದ್ದು ಅಡ್ಗೆ ಬೇರೆ ಮಾಡ್ಬೇಕಲ್ವಾ. ಅವಾಗ ಅವರು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಅವಳು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ಹಂಗೆ ಮನೆ ಒಳಗಡೆ ಬರ್ತಾಳೆ. ಗುಡ್ ಮಾರ್ನಿಂಗ್ ಅತ್ತೆ, ಕಾಫಿ ರೆಡಿನಾ? ಇಲ್ಲಮ್ಮ, ನಾನು ಕಾಫಿ ಕುಡಿಯೋದಿಲ್ಲ, ನನ್ಗೆ ಟೀ ರೆಡಿ ಮಾಡ್ಬಿಡು. ನನಗ್ ಮಾಡ್ತೀರಾ ಅಂತ ಕೇಳಿದ್ದು. ಹಾ, ನಾನ್ ಯಾಕ್ ನಿನಗ್ ಮಾಡ್ಲಿ, ನೀನೇ ನನಗ್ ಮಾಡ್ಬೇಕು. ನೀನೀ ಮನೆಯ ಸೊಸೆ ಅಲ್ವಾ? ನನ್ಗೇನು ಮಾಡಕ್ ಬರಲ್ಲ ಅಲ್ವಾ? ಹಾ, ಏನು ಮಾಡಕ್ ಬರಲ್ವಾ? ಅಯ್ಯೋ, ನನ್ನನ್ನೆಲ್ಲರೂ ಮೋಸ ಮಾಡ್ಬಿಟ್ರಪ್ಪ. 36 ಗುಣಗಳಿರುವ ಹುಡುಗಿ ಬೇಕನ್ಕೊಡ್ರೆ ಒಂದ್ ಗುಣನೂ ಇಲ್ಲ ಇವಳಿಗೆ. ಇವಳಗ್ ಟೀಯೇ ಮಾಡಕ್ ಬರಲ್ಲ ಅಂದ್ರೆ ಇನ್ನು ಅಡ್ಗೆ ಏನ್ ಮಾಡ್ತಾಳೆ ಇವಳು? ಟೀ ಮಾಡೋದ್ ಹೇಗಂತ ಇವಾಗ ಲತಾ ಹೇಳ್ಕೊಡ್ತಾಳೆ. ಸರಿ ಆಯ್ತೀಗ ಸಕ್ಕರೆ ಹಾಕು. ಸಕ್ಕರೆ ಹಾಕು ಅಂದಿದ ತಕ್ಷಣ ಬಾಟ್ಲ್ ಹಂಗೆ ಹಿಂಗೆ ತಿರ್ಗಿಸ್ಬಿಡ್ತಾಳೆ. ಅಯ್ಯೋ ದೇವ್ರೇ, ಸಕ್ಕರೆ ಹಾಕಂದ್ರೆ ಈ ತರ ಬಾಟ್ಲ್ನೇ ಒಳಗಡೆ ಹಾಕಂಗಿದಾಳಲ್ವಮ್ಮ ಇವಳು. ಅಯ್ಯೋ ಅಮ್ಮ ಸೊಸೆ, ನೀನೇನು ಕೆಲ್ಸ ಮಾಡ್ಬೇಡ, ಮೊದಲು ಹೋಗಿ ಆಚೆ ಏನಾದ್ರೂ ಕ್ಲೀನಿಂಗ್ ಕೆಲ್ಸ ಇದ್ರೆ ಮಾಡು. ಓ ಶ್ಯೂರ್ ಅತ್ತೆ. ಹಿಂಗೆ 3 ತಿಂಗಳು ಕಳೆದು ಹೋಗ್ಬಿಡುತ್ತೆ. ದಿನ ಅವಳೇ ಅಡಿಗೆ ಮಾಡ್ತಿರ್ತಾಳೆ. ಮತ್ತೆ ಒಂದಿನ ಅಯ್ಯಯ್ಯೋ ಲೇಟ್ ಆಗ್ಬಿಡ್ತಲ್ವಾ, ಹೋಗಿ ನಾನು ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕು ಹಂಗಂತಂದಿದ ತಕ್ಷಣ ನಿಹಾರಿಕಾ ಅತ್ತೆ ಕೈನ ಹೇಳ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ. ಇದನ್ನೆಲ್ಲ ಯಾರ್ ಮಾಡಿದ್ದು? ಅಮ್ಮ, ಇದೆಲ್ಲ ನಿನ್ನ ಸೊಸೆ ಅವಳ ಕೈಯಿಂದ ಮಾಡಿದಾಳೆ. ಈಗ ನೀನ್ ಒಪ್ಕೊಂತೀಯಲ್ಲ, ಈಗ ನಿನ್ನ ಸೊಸೆ 36 ಗುಣಗಳ ಸೊಸೆ ಆಗಿದ್ದಾಳೆ. ಅದನ್ ಕೇಳಿಸ್ಕೊಂಡು ಪಾಪ ಲತಾ ತುಂಬಾನೇ ಸಂತೋಷ ಪಡ್ತಾಳೆ. ಆಮೇಲೆ ಅವಳು ಹೀಗಂತ ಹೇಳ್ತಾಳೆ, ಚೆನ್ನಾಗಿರಮ್ಮ ಸೊಸೆ. ಅತ್ತೆ, ನಿಮ್ಮ ಆಶೀರ್ವಾದನೇ ನಂಗ್ ದೊಡ್ಡದು. ನಿಮಗೆ ತುಂಬಾ ತುಂಬಾ ಧನ್ಯವಾದ. ನೀವ್ ನಿಮ್ಮ ಸೊಸೆಗೆ 36 ಗುಣಗಳನ್ನ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಅವಳು ಮಾಡಿರುವ ಅಡಿಗೆಯನ್ನು ಆ ಮನೆಯವರೆಲ್ಲರೂ ತಿಂದು ತುಂಬಾನೇ ಸಂತೋಷ ಪಡ್ತಾರೆ. ಈಗ ನಿಹಾರಿಕಾ ಕೂಡ ಅದೇ 36 ಗುಣಗಳಿರುವ ಹುಡುಗಿ ಆಗ್ತಾಳೆ. ಮತ್ತೆ ಎಲ್ಲರೂ ಸಂತೋಷವಾಗಿ ಇಟ್ಕೋತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।